ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ರಾವ್ ಗುರೂಜಿ. ದೈವ ಮಾಸಿ ಕಾರ್ಯಕ್ರಮ ಸ್ವಾಗತ. ಹಾಗೂ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಈ ಉಗಾದಿಯ ವಿಷವಸು ನಾಮ ಸಂವತ್ಸರದ 2025-2026 12 ರಾಶಿ ಬಗ್ಗೆ ತಿಳಿಸೋದು ಬಂದಿದ್ದೇನೆ. ಅದರಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನ ರಾಶಾಧಿಪತಿ ಗುರು. ನಿಮ್ಮ ಈ ರಾಶಿ ಷಡಶಾಲ ಶನಿ ನಿಮಗೆ ಆರಂಭದಲ್ಲಿ ನಿಮಗೆ ತೊಂದರೆ ಇಲ್ಲ. ಯಾಕಂತಂದರೆ ಏಪ್ರಿಲಲ್ಲಿ ತುಂಬ ಲಾಭದಾಯಕ ಆಗುವಂಥ ಯೋಗಗಳಿದೆ ಭಾಳ. ಯಾಕಂತಂದರೆ ಈ ತಿಂಗಳಲ್ಲಿ ತುಂಬ ಹಣಕಾಸಿನ ಲಾಭ ಆಗುತ್ತೆ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಉನ್ನತ ಒಂದು ಸ್ಥಾನ, ಅಂದರೆ ನೀವು ಒಂದೇ ತಿಂಗಳಲ್ಲಿ ಏನು ಬೇಕು ಗಳಿಸುವಂಥ ಯೋಗ ಬರ್ತಾ ಹೋಗುತ್ತೆ. ಕಾರಣ ತಂದೆಯಿಂದ ಪಿತಾಜಿ ಆಸ್ತಿ ಬರೋ ಸಾಧ್ಯತೆ ಇರುತ್ತೆ. ಮತ್ತು ತಂದೆಯಿಂದ ಉಡುಗೊರೆ ಭಾಗ್ಯ ಸಿಗುವಂಥ ಯೋಗ ಬರುತ್ತೆ. ತಂದೆಯಿಂದ ಗಿಫ್ಟು ಮತ್ತು ದೊಡ್ಡ ದೊಡ್ಡ ಉಡುಗೊರೆ ಮತ್ತು ಅದರಿಂದ ಲಾಭದಾಯಕ ಆಗುವಂಥ ಯೋಗಗಳಿದೆ. ತಂದೆಯಿಂದ ನಿಮಗೆ ನಿರೀಕ್ಷೆ ಮೀರಿದು ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಹೊಸ ಹೊಸ ಪ್ರಾಜೆಕ್ಟ್ ಸಿಗೋ ವಾತಾವರಣ. ಅಂದರೆ ನಿಮಗೆ ಬರೀ ಒಂದೇ ತಿಂಗಳಲ್ಲಿ ನೀವು ಪ್ರತಿಯೊಂದು ಗಳಿಸ್ಕೊಂಥ ಯೋಗ ಬರುತ್ತೆ. ಬರೀ ಒಂದೇ ತಿಂಗಳು, ಬರೀ ನಿಮ್ಮ ಮೀನರಾಶಿಯವರು ಈ ಒಂದು ತಿಂಗಳಲ್ಲಿ ಅತಿಯಾಗಿ ನೀವು ಲಾಭದಾಯಕ ಇರೋವಂಥ ಒಂದು ತಿಂಗಳು ಅಂತಂದರೆ ಈ 2025-2026 ಅಂತಂದರೆ ಏಪ್ರಿಲ್ ತಿಂಗಳು. ಈ ಏಪ್ರಿಲ್ ತಿಂಗಳಲ್ಲಿ ಪ್ರತಿಯೊಂದು ನೀವು ಗಳಿಸ್ಕೊಂಡ್ಬಿಡುವಂಥ ಚಾನ್ಸಸ್ ಭಾಳ ತುಂಬ ಇದೆ ಇದರಲ್ಲಿ. ಯಾಕಂತಂದರೆ ನೀವು ಹೊಸ ಹೊಸ ಒಂದು ಉಡುಗೊರೆ ಪರ್ಚೇಸಿಂಗ್ ಮಾಡ್ಬೋದು, ಮತ್ತು ನಿಮ್ಮ ಒಂದು ಪಿತಾಜಿ ಆಸ್ತಿ ಸಿಗೋಬೋದು. ಹೊಸ ಹೊಸ ಪ್ರಾಡಕ್ಟ್ಗೆ ನೀವು ಸಿಗೋ ನಿರೀಕ್ಷೆ ವಾತಾವರಣ ಸೃಷ್ಟಿ ಆಗ್ಬೋದು. ಹೊಸ ಭೂಮಿ ಖರೀದಿ ಮತ್ತು ಮನೆ ಖರೀದಿ ವಾತಾವರಣ ಸೃಷ್ಟಿ ಆಗುವಂಥ ವಿಚಾರಗಳಿದೆ. ಯಾಕಂದರೆ ಎಷ್ಟೋ ದಿನದಿಂದ ಆಸೆ ಪಟ್ಟವರು ಏನೂ ಆಗಲಾರದ ವಿಚಾರದಲ್ಲಿ ಈ ಒಂದು ತಿಂಗಳಲ್ಲಿ ಅನಿರೀಕ್ಷಿತವಾಗಿ ಸಿಗುವಂಥ ಚಾನ್ಸಸ್ ಭಾಳ ಇದೆ. ಇದೆಲ್ಲ ಏಪ್ರಿಲ್ ತಿಂಗಳು ಮಾತ್ರ ಸಿಗೋ ಸಾಧ್ಯತೆ. ಈ ಏಪ್ರಿಲ್ ತಿಂಗಳು ಆದ ನಂತರ ಷಡಶಾತ್ ಶನಿ ನಿಮಗೆ ಆರಂಭ ಆಗುತ್ತೆ. ಅದು 7.5 ವರ್ಷ ಶನಿ ನಿಮಗೆ ಆರಂಭವಾಗ್ತಾ ಹೋಗುತ್ತೆ. ಇದರಿಂದಾಗಿ ಅತಿಯಾದ ಅಲೆದಾಟ, ಒದ್ದಾಟ ಮತ್ತು ಸುತ್ತಾಟ ಆಗ್ತಾ ಹೋಗುತ್ತೆ. ಯಾಕಂತಂತಂದರೆ ನಿಮ್ಮ ಜೀವನದಲ್ಲಿ ಏಪ್ರಿಲ್ ತಿಂಗಳಷ್ಟು ಒಂದು ಒಳ್ಳೆ ಒಂದು ಮಾಸ. ಈ ಮಾಸದಲ್ಲಿ ನಿಮಗೆಲ್ಲ ಸಿಗುವಂಥ ನಿರೀಕ್ಷೆ ಅತಿಯಾಗಿ ಬೆಟ್ಟದಷ್ಟಿದೆ. ಅದಾದ ನಂತರ ನಿಮಗೆ ಷಡಶಾತ ಶನಿ ಯಾವಾಗ ಪ್ರಾರಂಭ ಆಗ್ತಾ ಹೋಗುತ್ತೆ, ಈ ಒಂದು ಪ್ರಾರಂಭ ನಿಮ್ಮ ಜೀವನಕ್ಕೆ ಅತಿಯಾದ ನಿಮಗೆ ಅಲೆದಾಟ ಸುತ್ತಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ವ್ಯವಹಾರದಲ್ಲಿ ನಷ್ಟ ಆಗ್ತಾ ಹೋಗುತ್ತೆ. ಮತ್ತು ಶತ್ರುಗಳ ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮಗೆ ಏಳಿಗೆ ಸಹಿಸ್ಕೊಳೋದಿಲ್ಲ. ನಿಮಗೆ ಏಳಿಗೆ ಸಹಿಸ್ಕೊಂಡು ಶತ್ರುಗಳ ಬಾಧೆಗಳು ಹೆಚ್ಚು ಕಮ್ಮಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರಿಂದ ನಿಮ್ಮ ಜೀವನದಲ್ಲಿ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಕೂಡ ಏರಿಳಿತ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡೋಕ್ಕೆ ಹೋದರೂ ಕೂಡ ಅದಾಗೋದೇ ಏನೋ ಒಂದು ಆಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ನಿಮ್ಮ ಮೀನರಾಶಿಯವರು ಈ ವರ್ಷದಲ್ಲಿ ಒಂದು ಒಳ್ಳೆಯದಂತರೂ ಜಾಸ್ತಿ ಇಲ್ಲ. ಒಂದೇ ತಿಂಗಳು ಬಿಟ್ಟರೆ ನಿಮಗೆ ಪ್ರತಿಯೊಂದು 11 ತಿಂಗಳು ಭಾಳ ಕೆಟ್ಟದ ಕಿರಿಕಿರಿ ನಡೀತಾ ಹೋಗುತ್ತೆ. ಮತ್ತು ಅತಿಯಾದ ದುಡ್ಡು ಕಾಸಲ್ಲಿ, ಹಣಕಾಸಲ್ಲಿ ಸುಧಾರಣೆ ಅಂತಿರೋದಿಲ್ಲ. ಬರೀ ನಷ್ಟದಲ್ಲಿ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಕಿರಿಕಿರಿ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ಈಗ ನಿಮ್ಮ ಒಂದು ಅತಿಯಾದ ದುಡ್ಡು ವೆಚ್ಚ ಕಾರಣ ಅಂದರೆ ಏಪ್ರಿಲ್ ತಿಂಗಳು ಎಷ್ಟು ಲಾಭದಲ್ಲಿದೆ ಅಷ್ಟೇ ನಿಮಗೆ ಮೇ ತಿಂಗಳಿಂದ ನಿಮ್ಮ ನಷ್ಟ ಕಡೆ ತಿರುಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ನಿಮ್ಮ ಜೀವನ ಸಂಪೂರ್ಣವಾಗಿ ಹಣಕಾಸು ಅಸುಧಾರಣೆ ನಡೀತಾ ಹೋಗುತ್ತೆ. ಅಸುಧಾರಣತೆ ಸಂಪೂರ್ಣವಾಗಿ ಸುಧಾರಣೆ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ ಈ ರುಚಿಯಿಂದ. ಯಾಕಂದರೆ ಇದರಿಂದಾಗಿ ಹಿತಶತ್ರುಗಳು ಜಾಸ್ತಿ ಆಗ್ತಾ ಸ್ನೇಹಿತರು ನಿಮಗೆ ಶತ್ರುಗಳು ಥರ ಕಾಡ್ತಾ ಹೋಗ್ತಾರೆ. ಹಿತಶತ್ರುಗಳು ಬಾಧೆ ಮತ್ತು ಸ್ನೇಹಿತರು ಕಿರಿಕಿರಿ. ಯಾಕಂತಂದರೆ ಇಬ್ಬರು ಎಷ್ಟೋ ಕ್ಲೋಸ್ ತನ ಚೆನ್ನಾಗಿದ್ದವರು ಸಹ ಸಣ್ಣ ಪುಟ್ಟ ಯಾವುದೋ ಒಂದು ಸಣ್ಣ ವಿಚಾರದಿಂದ ಗಲಾಟೆ ಕಿರಿಕಿರಿ ಮಾಡುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಕಿರಿಕಿರಿ ಆಗ್ತಾ ಹೋಗುತ್ತೆ. ಸ್ನೇಹಿತರೇ ಶತ್ರು ಥರ, ಮಿತ್ರರಿದ್ದರೆ ನಿಮಗೆ ಶತ್ರು ಥರ ಕಾಡ್ತಾ ಹೋಗ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಏರುಪೇರು ನಡೀತಾ ಹೋಗುತ್ತೆ. ಆಮೇಲೆ ಕೆಲಸ ಮಾಡೋ ಜಾಗದಲ್ಲಿ ಮೇಲೆ ಅದಕ್ಕೆ ಕಿರಿಕಿರಿ ನಡೀತಾ ಹೋಗುತ್ತೆ. ಯಾಕಂತಂದರೆ ನಿಮಗೆ ಇಷ್ಟು ದಿನ ಆಗಿದ್ದು ಲೆಕ್ಕ ಬೇರೆ ಇದ್ದರೆ ಇನ್ಮೇಲೆ ಆಗೋದು ಇನ್ನೊಂದು ಥರ ಲೆಕ್ಕ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಮೇಲೆ ಅಧಿಕಾರಿಗಳು ಕಿರಿಕಿರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯ ವಿಚಾರದಲ್ಲಿ ಪ್ರತಿಯೊಂದು ಕೂಡ ಪೆಟ್ಟು ಬೀಳ್ತಾ ಹೋಗುತ್ತೆ. ನೆಮ್ಮದಿ ಜೀವನ ಇರೋದು ಕೂಡ ಸುಮ್ಮನೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ. ತಮಗೆ ಕೋಪದ ವಾತಾವರಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ನಿಮ್ಮ ಸಣ್ಣ ಕೋಪ ಅಂತ ಹೇಳ್ಬೋದು. ಯಾಕಂದ್ರೆ ಮೂಗು ಮೇಲೆ ಕೋಪಿಷ್ಟರಾಗುವಂಥ ಯೋಗಗಳಿದೆ ನಿಮ್ಮ ಮೇಲೆ. ನಿಮ್ಮ ಜೀವನ ಕೋಪಿಷ್ಟತನ, ಅದೇ ಕೋಪದಲ್ಲೇ ನಿಮ್ಮ ಜೀವನ ಸಾಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ದೊಡ್ಡ ಪ್ರಮಾಣ ಬೆಳೀತಾ ಹೋಗುತ್ತೆ. ನಿಮ್ಮ ಕೋಪದಲ್ಲಿ, ತಾಪದಲ್ಲಿ, ಕಿರಿಕಿರಿ ವಿಚಾರದಲ್ಲಿ ಜಗಳಕ್ಕೆ ಮೂಲ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗ್ತಾ ಹೋಗುತ್ತೆ, ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಮಾಡುವಂಥ ಕೆಲಸದಲ್ಲೂ ಕೂಡ ನಿಮಗೆ ಕಿರಿಕಿರಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಜೀವನದಲ್ಲಿ ನಮಗೆ
ಎಲ್ಲ ರೀತಿಯಿಂದ ಅನುಕೂಲ ಇದ್ದರೂ ಕೂಡ ಈ ಮೇ ತಿಂಗಳಿಂದ ನಿಮಗೆ ಎಲ್ಲ ರೀತಿ ತದ್ವಿರೋಧ ರೂಪದಲ್ಲಿ ನಡೀತಾ ಹೋಗುತ್ತೆ. ಮತ್ತು ಮಾತಿಂದ ಎಲ್ಲವೂ ಕೆಡುವ ವಾತಾವರಣ, ಅಂದರೆ ಮಾತಿಂದ, ನಿಮ್ಮ ಮಾತಿಂದನೇ ಎಲ್ಲನೂ ಹಾಳಾಗುವಂಥ ಯೋಗ. ಯಾಕಂದರೆ ನಿಮ್ಮ ಮಾತು ಇನ್ನೊಬ್ಬರಿಗೆ ಬೇರೆ ಥರ ಕೇಳಿಸ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಈ ಮಾತಿಂದ ಜಗಳಕ್ಕೆ ದಾರಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಸಂಬಂಧಗಳು ದೂರ ಆಗ್ತಾ ಹೋಗೋ ಪ್ರಸಂಗ ನಡೀತಾ ಹೋಗುತ್ತೆ. ಸ್ನೇಹಿತರು ದೂರ ಆಗ್ತಾ ಹೋಗ್ತಾರೆ. ಮತ್ತು ಬಂಧು ಮಿತ್ರರು ಕೂಡ ನಿಮ್ಮ ನಡುವೆ ಒಳ್ಳೆ ಬಾಂಡಿಂಗ್ ಇರೋದು ಕೂಡ ಎಲ್ಲ ರೀತಿ ಅಲ್ಲಿಗೆ ನಿಂತು ಹೋಗುವಂಥ ಚಾನ್ಸಸ್ ಭಾಳ ಇದೆ. ಇದರಿಂದಾಗಿ ನಿಮ್ಮ ಜೀವನ ಸಂಪೂರ್ಣವಾಗಿ ಸಾಗೋ ದಾರಿ ಕೂಡ ಕಲ್ಲು ಮುಳ್ಳು ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಸಲ್ಲಿಸಿರೋ ದಾರಿ ಕೂಡ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯಿಂದ ವಾತಾವರಣ ಬೇರೆ ಥರ ಸೃಷ್ಟಿ ಆಗ್ತಾ ಹೋಗುತ್ತೆ. ಮತ್ತು ಓದೋ ಮಕ್ಕಳಿಗೆ ಅತಿಯಾದ ಬುದ್ಧಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಓದೋ ಮಕ್ಕಳಿಗೆ ಒಳ್ಳೆ ಲಾಭ ಆಗುವಂಥ ಯೋಗ, ಅಂದರೆ ಓದೋ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರುವಂಥ ಯೋಗ, ಮತ್ತು ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತ ಒಂದು ಆಕಾಂಕ್ಷೆ ಇದ್ದವ್ರಿಗೆ ಒಳ್ಳೆ ಒಂದು ಜ್ಞಾನ ಬುದ್ಧಿ ಮತ್ತು ಓದೋವಂಥ ಆಸಕ್ತಿ ಜಾಸ್ತಿ ಆಗುವಂಥ ಸಂದರ್ಭ ಬರ್ತಾ ಹೋಗುತ್ತೆ. ಇದರಿಂದಾಗಿ ಆ ವಿದ್ಯಾಭ್ಯಾಸ ಕಡೆ ಚೆನ್ನಾಗಿದೆ, ಗಮನ ಎಲ್ಲ ಒಳ್ಳೆಯದಿದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಶ್ರಮ ಜಾಸ್ತಿ, ಫಲ ಕಮ್ಮಿ. ಶ್ರಮ ಜಾಸ್ತಿ, ಎಫೆಕ್ಟ್ ಭಾಳ ಆಗ್ತಾ ಇದ್ದೀರಾ, ಅದೇ ಪ್ರತಿಫಲ ಕಮ್ಮಿ ಸಿಗ್ತಾ ಹೋಗುತ್ತೆ. ಫಲ ನೀವು ಅತಿಯಾದ ಪ್ರಯತ್ನ ಮಾಡಿದರೂ ಸಹ ನಿಮಗೆ ಸಿಗೋದು ಫಲ ಅಷ್ಟಕ್ಕಷ್ಟೇ. ಕೈಗೆ ಬಂತು ಬಾಯಿಗೆ ಬರೋದು ಭಾಳ ಕಮ್ಮಿ ಆಗ್ಬಿಡುತ್ತೆ ಅಂತ ಆ ಪ್ರಮಾಣದಲ್ಲಿ ನಿಮಗೆ ಫಲ ಸಿಗೋದು ಭಾಳ ಕಮ್ಮಿ ಇದೆ. ಅದರಿಂದಾಗಿ ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ, ಭಗವಂತ ಸ್ಮರಣೆ ಮಾಡಿ. ಆದಷ್ಟು ಮಟ್ಟಿಗೆ ನೀವು ಮಾಡುವಂಥ ಕೆಲಸದಲ್ಲಿ, ನೀವು ಕಾಯಕದಲ್ಲೇ ನೀವು ಭಗವಂತ ಕಾಣಿ. ಆದಷ್ಟು ಮಟ್ಟಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಆಯಿತಾ? ಸ್ವಲ್ಪ ನೀವು ನಿಮ್ಮ ಒಂದು ಜೀವನದಲ್ಲಿ ಎಷ್ಟೇ ದುಡಿದ್ರು, ಎಷ್ಟೇ ಖರ್ಚು ಮಾಡಿದ್ರು ಸಹ ನಿಮಗೆ ₹5 ಇದ್ದರೂ ಕೂಡ ₹5 ಖರ್ಚು ಆಗ್ತಾ ಹೋಗುತ್ತೆ. ಯಾಕಂದರೆ ಎಷ್ಟೇ ನೀವು ಖರ್ಚು ಮಾಡೋಕ್ಕೋದು, ಎಷ್ಟೇ ಸಂಬಳ ಬಂದು ಎಷ್ಟೇ ಮಾಡಿದ್ರು ನಿಮಗೆ ಪ್ರತಿಫಲ ಸಿಗೋದು ಭಾಳ ಕಮ್ಮಿ. ಯಾಕಂತಂದರೆ ನೀವು ₹10 ದುಡಿಯೋಕೆ ಹೋಗ್ತೀರಿ, ಅದು ₹10 ಖರ್ಚಾಗ್ಬಿಡುತ್ತೆ. ₹100 ದುಡಿಯೋಕೆ ₹100 ಖರ್ಚಾಗ್ಬಿಡುತ್ತೆ. ಇದನ್ನು ಲಾಭ ಎಲ್ಲಿರುತ್ತೆ ನಿಮಗೆ? ಬರೀ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಅಲ್ಲಿಗೆ ನಿಮ್ಮ ದುಡುಕಿ ಅಲ್ಲಿಗೆ ಹೋದರೆ ನಿಮ್ಮ ಜೀವನ ಎಲ್ಲಿ ಸಾಗುತ್ತೆ? ಆ ಕಾರಣಕ್ಕೆ ನೋಡ್ಕೊಂಡು ಖರ್ಚು ಮಾಡಿ. ಆದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಏನೇ ಹೆಜ್ಜೆ ಇಡಕ್ಕೆ ಹೋದರೂ ವಿಚಾರ ಮಾಡಿ, ಪ್ರತಿಯೊಂದು ಪ್ರಯತ್ನ ಮಾಡಿ ಮುಂದುವರಿರಿ, ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ಈ ವರ್ಷ ಹೇಳ್ಕೊಳೋ ಸ್ಥಿತಿಯಲ್ಲಿ ಈ ಮೀನರಾಶಿ ಇಲ್ಲ. ಯಾಕಂತಂದರೆ ಒಂದು ತಿಂಗಳು ಮಾತ್ರ ಎಲ್ಲ ಪಡ್ಕೊತೀರ, ಬರುವಂಥ ತಿಂಗಳು ಎಲ್ಲ ರೀತಿ ಆದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಇದೆ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆಗಳ. ನೀವು ರಾಯರ ಪ್ರಾರ್ಥನೆ ನಡೆಸಿ, ಶನಿದೇವನ ಪ್ರಾರ್ಥನೆ ಮಾಡಿ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ. ಸರ್ವೇ ಜನ ಸುಖನ ಭವಂತು. ಒಳ್ಳೆಯದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ.